ಅಗ್ರಜ ಕಾಲ್ ಬರ್ತಿದೆ, ಇಂಪಾರ್ಟೆಂಟ್ ಕಾಲ್ ಅನ್ಸುತ್ತೆ. ಅದೇನ್ ಎಮರ್ಜೆನ್ಸಿ ಇರುತ್ತೋ ರಿಸೀವ್ ಮಾಡು. ವಿಲಿಯೂಜ ಶರಾಬ್ ವಿಕ್ರಾಂತ್, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ವಾ? ನನಗೆ ಸಾಕಷ್ಟು ಕೆಲಸ ಇದೆ. ಫೋನ್ ರಿಸೀವ್ ಮಾಡೋದಕ್ಕೆ ಟೈಮ್ ಇಲ್ಲ. ಬಾಸ್, ಯಾರೋ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಕಾಲ್ ಮಾಡ್ತಾ ಇದಾರೆ ಅನ್ಸುತ್ತೆ. ಒಂದ್ಸತಿ ಪಿಕ್ ಮಾಡಿ ಬಾಸ್. ಒಂದ್ಸಲ ಫೋನ್ ಎತ್ತಿಲ್ಲ ಅಂದ್ರೆ ಬಿಸಿ ಇದೀನಿ ಅಂತ ಅರ್ಥ. ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡೋದಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ? ನಿಂಗೆ ಊರವ್ರ ಜೊತೆ ಮಾತಾಡೋದಕ್ಕೆಲ್ಲ ಟೈಮ್ ಇರುತ್ತೆ, ನಿನ್ ಹೆಂಡತಿ ಜೊತೆ ಮಾತಾಡೋದಕ್ಕೆ ಮಾತ್ರ ಟೈಮ್ ಇರಲ್ಲ ಅಲ್ವಾ? ನಿನಗೆ ಇಂಪಾರ್ಟೆಂಟ್ ಕಾಲ್ ಅಂತ ಹೇಳೋದಕ್ಕೆ ಟೈಮ್ ಇರುತ್ತೆ. ಫೋನ್ ಮಾಡಿದ ಅಮೂಲ್ಯ ಅಂತ ಹೇಳೋದಕ್ಕಾಗಲ್ವಾ? ಇಡಿಯಟ್. ಹಲೋ ಬಜಾರಿ, ಐಮ್ ಸಾರಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದೆ. ಫೋನ್ ಮಾಡಿದ್ದು ನೀನು ಅಂತ ಗೊತ್ತಾಗಲ್ಲ. ಏನಪ್ಪ ನಿಮ್ಮ ಅಣ್ಣ ಎಷ್ಟು ಕೋಪ ಮಾಡ್ಕೊಂಡಿದ್ರು. ಯಾರ್ದ ಇಂಪಾರ್ಟೆಂಟ್ ಕಾಲ್ ಬಂತು ಅಂದ ತಕ್ಷಣ ಕರೆಕ್ಟ್ ತಣ್ಣಗಾಗ್ಬಿಟ್ರು. ಅಮ್ಮ, ಈ ಕಾಲ್ ಮಾಡಿದ್ದು ಅವ್ನ ಹೆಂಡತಿ, ಅಂದ್ರೆ ನನ್ನ ರೌಡಿ ನಾದ್ನಿ. ಹಾಗಾದ್ರೆ ನಿಮ್ಮ ಅಣ್ಣನ್ಗೆ ಅವನ್ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇದೆ ಅನ್ಸುತ್ತೆ ಅಲ್ವಾ? ಪ್ರೀತಿ ಏನೋ ಇದೆ, ಬಟ್ ಅಷ್ಟೇ ಭಯ ಇದೆ ಸ್ವಲ್ಪ. ಅಮ್ಮವ್ರ ಗಂಡ ಅಲ್ಲಪ್ಪ, ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನು ನಿನ್ ಅತ್ತಿಗೆನ ನಾದ್ನಿ ಅಂತ ಕರೀತೀಯ. ಅದೇಗೆ ಅತ್ತಿಗೆ ನಾದ್ನಿ ಆಗ್ತಾಳೆ? ನೋಡಿ ಅಮ್ಮ, ನಮ್ಮ ಅಣ್ಣನ ಹೆಂಡತಿ ಅಮೂಲ್ಯ, ಅಂದ್ರೆ ನನ್ನ ಹೆಂಡತಿ ತಂಗಿ. ಸೊ ನನಗೆ ಅವಳು ನಾದ್ನಿ ಆಗ್ಬೇಕು. ನಾನು ನನ್ನ ಹೆಂಡತಿ ಮದ್ವೆ ಆಗ್ಬೇಕಾದ್ರೆ ನಮ್ಮ ಅಗ್ರಜಿಗೆ ಮತ್ತೆ ರೌಡಿ ನಾದ್ನಿಗೆ ಲವ್ ಆಯ್ತು, ಮದ್ವೆನೂ ಆಯ್ತು. ಆಮೇಲೆ ಅವಳು ನನಗೆ ಅತ್ತಿಗೆ ಆಯ್ತು. ಮುಂಚೆಯಿಂದನೂ ರೌಡಿ ನಾದ್ನಿ ಅಂತ ಕರಿತೀನಲ್ಲ, ಸೊ ಅದನ್ನ ಚೇಂಜ್ ಮಾಡ್ಲಿಲ್ಲ. ಈಗಲೂ ನನ್ನ ರೌಡಿ ನಾದ್ನಿನೇ ಅವಳು. ನನ್ನ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಗ್ರಜ ಬೈದಿದ್ ಕೇಳಿ ತಲೆ ಎಲ್ಲ ಕೆಟ್ಟೋಗಿದೆ. ದಯವಿಟ್ಟು ನನ್ನ ಕಾಫಿ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ನನ್ ಸಾರ್ಥಕ್ ಬಾಬಾ ಗೊತ್ತು ತಾನೆ ನಿಮ್ಗೆ? ಗೊತ್ತು. ಇವರು ಬರೀ ನನ್ನ ತಂಗಿ ಗಂಡ ಮಾತ್ರ ಅಲ್ಲ, ನಮ್ಮ ಆರ್ತಿ, ಅಮೂಲ್ಯ ಅವ್ರಿಗೆ ಅಣ್ಣ ಕೂಡ. ಅಂದ್ರೆ ಅವ್ರ ದೊಡ್ಡಮ್ಮನ್ ಮಗ. ಬನ್ನಿ, ಹೆವಿ ಸ್ಟ್ರೆಸ್ಡ್ ಔಟ್ ಆಗೋಗಿದ್ದೀನಿ ನಾನು. ನನಗೊಂದು ಕಾಫಿ ಮಾಡ್ಕೊಡಿ. ಅಪಚಾರಿ, ಈಗ ಹೇಳಿ, ಏನ್ ವಿಷಯ? ಯೋ, ನೀನ್ ಹೇಳು ಅಂದಾಗ ಹೇಳೋದಕ್ಕೆ ನನ್ನ ನೀನು ಏನ್ ಅನ್ಕೊಂಡಿದ್ಯಾ? ಹಾಗಲ್ಲ ಬಜಾರಿ, ನಾನು ಇಷ್ಟೊತ್ತು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಗೊತ್ತಾ? ಓಹೋ, ಇಷ್ಟೊತ್ತು ನೀನ್ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದ? ಏನಂತ ಯೋಚನೆ ಮಾಡ್ತಿದ್ದೆ? ಏನು ಅಂದ್ರೆ ನಿನ್ ಬಗ್ಗೆನೇ ನೆನ್ಪು ಮಾಡ್ಕೊಳ್ತಿದ್ದೆ ಅಷ್ಟೇ. ಯಾಕೆ ಬೈಬೇಕು ಅಂತ ನೆನ್ಪು ಮಾಡ್ಕೋತಾ ಇದ್ದ? ಏನ್ ಹೇಳ್ತಿದ್ದೆ ನೀನು? ನಾನು ಬಜಾರಿ ಹೆಂಡತಿ ಬೈತೀನಾ? ಮುದ್ದು ಮಾಡ್ತೀನಿ, ಬೇಕು ಅಂದ್ರೆ ಒಂದು ಮುದ್ದು ಕೂಡ ಕೊಡ್ತೀನಿ ಅಷ್ಟೇ. ನನ್ ಬಜಾರ್ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಬೈಯಕ್ಕಲ್ಲ ಅಂದ್ಮೇಲೆ ಮತ್ತ್ಯಾಕೆ ನನ್ ಗಂಡ ನನ್ನ ನೆನ್ಪು ಮಾಡ್ಕೊಂಡಿತ್ತು? ಅದ್ಯಾಕೆ ಅಂದ್ರೆ ನನ್ಗೆ ಆಫೀಸಲ್ಲಿ ತುಂಬಾ ವರ್ಕ್ ಇದೆ ಅಮೂಲ್ಯ. ನಿನ್ ಜೊತೆ ಆಫೀಸಲ್ಲಿ ಮಾತಾಡ್ಕೊಂಡು ಕೂರೋದಿಕ್ಕಾಗಲ್ಲ. ನನ್ ಮದುವೆ ಬಿಸಿಲಿ ಎಲ್ಲರೂ ರಿಲ್ಯಾಕ್ಸ್ ಆಗ್ಬಿಟ್ಟಿದೆ. ಯಾರಿಗೂ ವರ್ಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತೀನಿ. ಕಾಟಾಚಾರಕ್ಕಷ್ಟೇ ಎಲ್ಲರೂ ಆಫೀಸಿಗೆ ಬರ್ತಾರೆ. ಎಲ್ಲ ವೇಸ್ಟ್ ಫೆಲೋವರ್. ಇಷ್ಟೊತ್ತು ಚೆನ್ನಾಗಿದ್ಯಲ್ಲಯ್ಯ, ಸಡನ್ ಆಗಿ ಏನಾಯ್ತು ನಿಂಗೆ?
ಇಷ್ಟೊತ್ತು ವೇದಾಂತ್ ತರ ಮಾತಾಡ್ತಿದ್ದವನು ಸಡನ್ ಆಗಿ ಬಾಸ್ ತರ ಮಾತಾಡ್ತಿದ್ಯಲ್ಲ, ಮೈ ಮೇಲೆ ಏನಾದ್ರು ಭೂತಾಗಿದ್ದ ಒಕ್ಕರ್ಸ್ಕೊತಾ? ಅದ್ ಹಾಗಲ್ಲ ಮೂಲ್ಯ, ಅದ್ ಹಾಗೇನೆ ಮೂಲ್ಯ. ನೀನ್ ಫೋನ್ ಮಾಡಿದೆ ಅಂತ ನಿನ್ ಜೊತೆ ಆಫೀಸಲ್ಲಿ ಕೆಲಸ ಬಿಟ್ಟು ಮಾತಾಡ್ಕೊಂಡು ಕೂರೋದಿಕ್ಕಾಗಲ್ಲ. 3 ಹೊತ್ತು ನೀನ್ ಹಿಂದೆ ತಿರ್ಗಾಡೋದಿಕ್ಕೂ ಆಗಲ್ಲ. ನನಗೆ ಇಲ್ಲಿ 1000 ಕೆಲಸ ಇರುತ್ತೆ, ಅದನ್ನೆಲ್ಲ ನಾನು ಒಬ್ಬನೇ ಮಾಡ್ಬೇಕು. ಉಳಿದವರಾಗಿ ಆಫೀಸಿಗೆ ಬಂದು ಕೈ ಚೆಲ್ಲಿ ಕುತ್ಕೊಳ್ಳೋದಿಕ್ಕಾಗಲ್ಲ. ತೀರಾ ಓವರ್ ಆಯ್ತು ಕಣಯ್ಯ. ಬೈಯಕ್ ನೆನ್ಪ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಬಾಯಿ ತುಂಬಾ ಬೈತಿದ್ಯಲ್ಲ, ನಿನಗೇನ್ ಹೇಳ್ಬೇಕು ನಾನು? ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನಾನ್ ಸುಮ್ನೆ ಇದೀನಿ ಅಂತ ತುಂಬಾ ಎಗರಾಡ್ತಿದ್ಯಾ? ನಿನ್ಗೆ ನನ್ನಿಂದ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಇವತ್ತಿಂದ ನಿನ್ ಗಂಡನ್ ಕೆಲ್ಸಕ್ಕೆ ನಿನಗೆ ರಜಾ ಕೊಡ್ತಾ ಇದ್ದೀನಿ. ನೀನು ಬಾಸ್ ಕೆಲಸ ಮಾಡ್ಕೊಂಡು ಅಲ್ಲೇ ಇರು. ಮನೆಗೆ ಏನಾದ್ರೂ ಬಂದ್ರೆ ಗೊತ್ತಲ್ಲ ಅಷ್ಟೇ. ಮತ್ತೆ ಫೋನ್ ಬೇಡ, 1 ನಿಮಿಷ. ಸಾರಿ ಬಜಾರಿ, ಬೇಜಾರ್ ಮಾಡ್ಕೊಂಡ್ಯಾ? ಪರವಾಗಿಲ್ಲ ಬಿಡು, ಅರ್ಥ ಆಯ್ತು. ಏನರ್ಥ ಆಯ್ತು? ತಾವಿಷ್ಟೊತ್ತು ತಮ್ಮ ಜೂನಿಯರ್ಗಳೆದ್ರು ಬಿಲ್ಡಪ್ ತಗೊಳ್ತಾ ಇದ್ರಿ ಅಂತ. ಥ್ಯಾಂಕ್ ಗಾಡ್, ನಾನ್ ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಿದ್ದೆ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಸರಿ, ಈಗ ಮನೆಗ್ ಬಾ. ಏನಾದ್ರೂ ರೀಸನ್ ಹೇಳಿ ಮನೆಗೆ ಬರೋಣ ಅಂತ ನಾನೇ ವೇಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನೀನೇ ಫೋನ್ ಮಾಡಿ ಲಂಚ್ ಇನ್ವೈಟ್ ಬೇರೆ ಮಾಡ್ತಿದ್ದೆ. ನೀನು ನನ್ನ ತರನೇ ಯೋಚನೆ ಮಾಡ್ತಿದ್ಯಾ ಅಂತ ಆಯ್ತು. ಆಹಾ ಅಪ್ಪಣ್ಣ, ನೀನ್ ಆಸೆ ಬುರ್ಕ ಅಂದ್ರೆ ನನ್ನೂ ಹಾಗೆ ಅನ್ಕೋಬೇಡ. ನೀನ್ ಮನೆಗೆ ಬರ್ಬೇಕು ಅಂದ್ಕೊಂಡಿದ್ದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಇಲ್ಲಿ ಆತರ ಎಲ್ಲ ಏನೂ ಇಲ್ಲ. ಮನೆಗೆ ಅಂಜು ಬಂದಿದ್ದಾಳೆ. ಅಮ್ಮ ಅಡ್ಗೆ ಮಾಡಿ ಅವಳ ಕೈಲಿ ಕೊಟ್ಟು ಕಳ್ಸಿದಾಳೆ. ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬನ್ನಿ ಅಂತ ಹೇಳೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಓ, ಅಂಚು ಬಂದಿದಾರ? ಅಷ್ಟೇನಾ? ಹಾ ಅಷ್ಟೇ. ಹಾ, ಬೇಗ ಬನ್ನಿ ಆಯ್ತಾ? ಆಮೇಲೆ ಬರ್ತಾ ನೀನೊಬ್ನ ಬರ್ಬೇಡ, ಎಲ್ಲಾರ್ನು ಕರ್ಕೊಂಡ್ ಬಾ. ಡನ್ ಬಜಾರಿ, ಅಲ್ಸಿ. ವಿಕ್ರಾಂತ್, ವಿಕ್ರಾಂತ್, ಲಂಚ್. ಅಗ್ರಜ, ನನಗೆ ಚೆನ್ನಾಗ್ ಗೊತ್ತು. ರೌಡಿ ಅದನ್ನ ಕಾಲ್ ಮಾಡಿದ್ಲು, ಊಟಕ್ಕೆ ಬರ ಹೇಳಿದ ತಾನೆ. ಓಕೆ ಬಾವಾ, ಧ್ರುವ ಬನ್ನಿ ಬೇಗ. ನಾವ್ ರೆಡಿ, ಊಟಕ್ಕೆ ನಾವ್ ರೆಡಿ. ಅಮ್ಮ ಇನ್ನು ನಿನ್ ಮನೇಲೇ ಇದೆಯಾ ಅಂತ ಅನ್ಕೊಂಡಿದ್ದಾಳೆ. ಎಷ್ಟೋ ಸಲಿ ನಿನ್ ಹೆಸರು ಕರೆದಿದ್ದಾಳೆ ಗೊತ್ತಾ? ದಿನಕ್ಕೊಂದ್ 10 ಸಲಿ ಆದ್ರೂ ಕರೆದಿರ್ತಾಳೆ. ಅಮ್ಮು ಅದನ್ ತಗೊಂಬಾ, ಅಮ್ಮು ಇದನ್ ತಗೊಂಬಾ ಅಂತ. ಅಷ್ಟೇ ಅಲ್ಲ, ಎಷ್ಟೋ ಸಲಿ ನಿಂಗ್ ಸೇರ್ಸು ತಿಂಡಿ ಮಾಡ್ಬಿಟ್ಟಿದ್ದಾಳೆ. ಹೌದೇನೆ? ಪಾಪ ಕಣೆ ಅಮ್ಮ. ಅಷ್ಟೇ ಅಲ್ಲ ಅಕ್ಕ, ಮನೆಗೆ ಯಾರಾದ್ರೂ ಬಂದ್ರೆ ಅಮ್ಮ ಬಂದ್ಲು ಅಂತ ಹೋಗಿ ಬಾಗ್ಲತ್ರ ನಿಂತ್ಕೊಂಡ್ ಬಿಟ್ಟಿರ್ತಾಳೆ. ಮೊನ್ನೆ ಯಾವ್ದೋ ಹುಡುಗಿ ನಿನ್ ತರನೇ ಲಂಗ ದಾವಣಿ ಹಾಕೊಂಡ್ ಓಡಾಡ್ತಿದ್ಲು. ಅದು ನೀನೇ ಅಂತ ಅನ್ಕೊಂಡು ಅವಳು ಹಿಂದೆನೆ ಹೋಗ್ಬಿಡದ. ಅದ್ ನೀನಲ್ಲ ಅಂತ ಗೊತ್ತಾದ್ಮೇಲೆ ಬೇಜಾರ್ ಮಾಡ್ಕೊಂಡ್ ವಾಪಸ್ ಬಂದ್ಲು. ಅಕ್ಕ, ಇದ್ ಬರೀ ನನ್ ಕತೆ ಅಲ್ಲ. ನೀನ್ ಮದ್ವೆ ಮಾಡ್ಕೊಂಡು ನಿಮ್ ಮನೆಗ್ ಬಂದಾಗ್ಲೂ ಅಷ್ಟೇ ಅಮ್ಮ ಯಾವಾಗ್ಲೂ ನಿನ್ ಕಣ್ವರ್ಕೆಲ್ಲೇ ಇದ್ಲು. ಅಮ್ಮಂಗ್ ನೀನ್ ಇಲ್ದೆ ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಅಮ್ಮ ನಿನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಲು. ನಮ್ಮ ಮನೆಗೆ ಇವಳೊಬ್ಳು ಕಮ್ಮಿ ಆಗಿತ್ತು. ನನ್ನ ಕಣ್ಣಲ್ಲಿ ಈ ಅದ್ಭುತ ನೋಡೋದೊಂದು ಬಾಕಿ ಇತ್ತು. ಈಗ ಅದು ಕೂಡ ಆಗೋಯ್ತು. ಮದ್ವೆ ಆದ್ಮೇಲೂ ಹಳೆ ಮುದ್ಕಿ ಹಳೆ ಟೇಪ್ ರೆಕಾರ್ಡರ್ ಹಂಗೆ ಇದೀರಾ. ಮನೆಯಿಂದ ಊಟ ತಗೊಂಡ್ಬಂದಿದ್ಯಾ? ಅಕ್ಕ ತಂಗಿಯರಿಬ್ರು ತಿಂತಿಗಾಕ ರೆಡಿ ಆಗಿದ್ದೀರಾ? ಹೇ ಅಂಜು, ನಿನ್ ಜೊತೆ ಅದಿತಿನೂ ಕರ್ಕೊಂಡ್ ಬಂದಿದ್ರೆ ಅಕ್ಕ ತಂಗಿಯರ್ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದಿತ್ತು ತಾನೆ? ಅದ್ಗೆ ಅಕ್ಕ ಈಗ ಮನೇಲಿಲ್ಲ, ಅದ್ಯಾವ್ದೋ ಕೋರ್ಸ್ ಮಾಡ್ಬೇಕು ಅಂತ 1 ತಿಂಗಳು ಮಣಿಪಾಲಕ್ ಹೋಗಿದ್ದಾಳೆ. ಹಾ, ನಮ್ಗಿದನ್ ಹೇಳೇ ಇಲ್ವಲ್ಲೇ? ಅದು ಅದಿತಿ ಅಕ್ಕ ಸರ್ಪ್ರೈಸ್ ಆಗಿರ್ಲಿ, ಹೇಳ್ಬೇಡ ಅಂದಿದ್ಲು. ಆದ್ರೆ ಇವಾಗ ನೀನೇ ಹೇಳ್ಬಿಟ್ಟೆ. ಇವ್ರ ಹತ್ರ ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನಿಂದ ಮುಚ್ಚಿಡಕ್ಕೆ ಆಗಲ್ಲ. That's like a good girl. ಅಮ್ಮ, ಎಲ್ರೂ ಊಟಕ್ಕೆ ಬರಕ್ ಟೈಮ್ ಆಯ್ತು, ಬಾ ಹೋಗಿ ರೆಡಿ ಮಾಡ್ಕೊಳ್ಳೋಣ. ಬಾರೆ ನೀನು.
ಏನೇ ಬಂದಿದೆ ನಿನ್ಗೆ? ಆಗ ನೋಡಿದ್ರೆ ಜ್ಯೂಸ್ ಗ್ಲಾಸ್ ಹೊಡೆದಾಕ್ತೆ, ಹೇಗ್ ನೋಡಿದ್ರೆ ಡಿನ್ನರ್ ಸೆಟ್ ಹೊಡೆದಾಕಿದ್ಯಾ. ಹೇಗೆ ಒಂದೊಂದೇ ಹೊಡೆದಾಕ್ತಾ ಇದ್ರೆ ನಿಮ್ಮಪ್ಪ ತಂದ್ಕೊಡ್ತಾನ. ನಿನ್ನ ಮನೆ ಒಳಗಡೆ ಬಿಟ್ಟಿದ್ದೆ ತಪ್ಪು, ಅಂತದ್ರಲ್ಲಿ ಅಡಿಗೆ ಮನೆವರೆಗೂ ಬಿಟ್ಟಿದಾರಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ನಿನ್ನ ಅಪ್ಪ ಅಮ್ಮ ಅನಿಸ್ಕೊಂಡ್ರು ನಿನ್ಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನೀನ್ ಹೀಗೆ ಎಲ್ಲ ಅನ್ಯಾಯ ಬಗ್ಗೆ ಹೊಡೆದು ಹಾಕ್ತಿರ್ಲಿಲ್ಲ. ಏಯ್, ಅತ್ತೆ ಅನ್ನೋದನ್ನು ಮರೆತು ನನ್ನ ಕೈ ಹಿಡ್ಕೊಂಡಿದ್ಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಅತ್ತೆ ಆಗಿದ್ದಕ್ಕೆ ಕೈ ಕೆನ್ನೆವರೆಗೂ ಬರ್ತೆ, ಅರ್ಧಕ್ಕೆ ನಿಂತ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಕತೆನೆ ಬೇರೆ. ಮುಚ್ಚೆ ಬಾಯಿ. ಇವಳು ಏನ್ ಮಾಡಿದಳೆ ಅನ್ನೋದನ್ನ ತಿಳ್ಕೊಳ್ದೆ ನನ್ನ ಹತ್ರನೇ ರೂಢಾಗಿ ಮಾತಾಡ್ತೀಯಾ? ಇವಳು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಹಾರ ಹಾಕ್ಲಾ? ಸಣ್ಣ ಬುದ್ಧಿ ಇರೋ ನಿಮಗೆ ಹೊಡಿಯೋದಲ್ದೆ ಇನ್ನೇನ್ ಗೊತ್ತಿರುತ್ತೆ ಬಿಡಿ. ಸಣ್ಣತನ ಇರೋರಿಗೆ ಮಾತ್ರ ಸಣ್ಣವ್ರ ಮೇಲೆ ಕೈ ಮಾಡೋದಕ್ಕೆ ಸಾಧ್ಯ. ನಿನ್ ತಂಗಿ ಕಾಸ್ಟ್ಲಿ ಡಿನ್ನರ್ ಸೆಟ್ ನ ಒಡೆದು ಹಾಕಿದಾಳೆ. ಅಟ್ಲೀಸ್ಟ್ ಅದ್ರ ಬೆಲೆ ಏನು ಅಂತ ಅದ್ರ ಗೊತ್ತಿದ್ಯಾ ನಿನಗೆ? ನೀನ್ ತವ್ರ ಮನೆಯಿಂದ ತಂದಿದ್ರೆ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು. ಕಂಡೋರ್ ಮನೆದಲ್ವಾ, ಗೊತ್ತಾಗಲ್ಲ. ತವ್ರ ಮನೆ ಅಂತೆಲ್ಲ ಮಾತಾಡ್ಬೇಡಿ. ಡಿನ್ನರ್ ಸೆಟ್ ಹೋದ್ರೆ ಇನ್ನೊಂದ್ ತರ್ಬೋದು, ಅದೇ ಮರ್ಯಾದೆ ಹೋದ್ರೆ ಎಷ್ಟು ಕೋಟಿ ಕೊಟ್ರು ತರೋದಿಕ್ಕಾಗಲ್ಲ. ತರ್ತೀನಿ ಅಂದ್ರು ಅದ್ಯಾವ ಚಿನ್ನದ ಅಂಗಡಿಲೂ ಸಿಗಲ್ಲ. ಏಯ್ ಹುಷಾರ್, ನಾಲ್ಗೆ ಸೀಳ್ ಬಿಡ್ತೀನಿ. 3 ಕಾಸಿನ ಕಿಮ್ಮತ್ತಿಲ್ಲ ಅಂದ್ರು ಮಾತ್ಗೇನ್ ಕಮ್ಮಿ ಇಲ್ಲ. ನೀನ್ ನೆಟ್ಟಿಗಿದ್ದಿದ್ರೆ ನಿನ್ ತಂಗಿ ಯಾಕೆ ಹೀಗಾಡ್ತಿದ್ದ? ಅದೇ ಹೇಳ್ತಾರಲ್ಲ, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ. ಈ ಮಾತು ನನಗೆ ಅನ್ವಯಿಸಲ್ಲ. ಚಿಕ್ಕ ಹುಡ್ಗಿನು ಅಂತಾನು ನೋಡ್ದೆ ಕೈ ಮಾಡಿದ್ರಲ್ಲ, ನಿಮಗೆ ಅನ್ವಯಿಸೋದು. ನಿಮಗೆ ಅಷ್ಟೊಂಗ್ ಇದ್ದಿದ್ರೆ ಇವಳನ್ನ ಕ್ಷಮಿಸ್ತಾ ಇದ್ರಿ, ಕೈ ಮಾಡ್ತಾ ಇರ್ಲಿಲ್ಲ. ಅಷ್ಟಕ್ಕೂ ಅವಳೇನ್ ಬೇಕು ಅಂತ ಮಾಡಿದ್ವಲ್ಲ, ಗಾಬರಿಯಿಂದ ಹಿಂಗ್ ಮಾಡಿದಾಳಷ್ಟೇ. ದೊಡ್ಡವರಿಗೆ ಸಣ್ಣ ಬುದ್ಧಿ ಇರುತ್ತೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಬಿಟ್ರಿ. ನಿಮ್ಮಂತ ಲೋ ಕ್ಲಾಸ್ನೆಲ್ಲ ನಮ್ಮ ಮನೆಯೊಳಗೆ ಬಿಟ್ವಲ್ಲ, ನಮ್ದೇ ತಪ್ಪು. ಇಲ್ಲ ಅಂದಿದ್ರೆ ನಿನ್ನೊಂದಳಿಂದ ಈ ಮಾತು ಕೇಳೋ ದುರ್ಗತಿ ನನಗೆ ಯಾಕೆ ಬರ್ತಿತ್ತು? ಅತ್ತೆ, ಮಾತಿಗೂ ಕ್ಲಾಸ್ ಬಗ್ಗೆ ಮಾತಾಡಿ ನಮ್ಮನ್ನ ಹಂಗಿಸ್ಬೇಡಿ. ನೀವು ದುಡ್ಡಲ್ಲಿ ಶ್ರೀಮಂತರಾದ್ರೆ ನಾವು ಗುಣದಲ್ಲಿ ಶ್ರೀಮಂತರು. ಹಣದಿಂದ ಬಂದಿರೋ ಶ್ರೀಮಂತಿಕೆ ಶಾಶ್ವತ ಅಲ್ಲ, ಗುಣದಿಂದ ಬಂದಿರೋ ಶ್ರೀಮಂತಿಕೆ ಶಾಶ್ವತ. ನಿಮ್ ಹತ್ರ ಅಷ್ಟೊಂದು ದುಡ್ಡಿದ್ರೆ ನೀವೇ ಇಟ್ಕೊಳ್ಳಿ. ನಿಮ್ ದುಡ್ಡಿನ ದರ್ಪನ ನಮ್ಮ ಹತ್ರ ತೋರ್ಸೋದಿಕ್ ಬರ್ಬೇಡಿ. ಇನ್ನೊಂದ್ಸಲ ನನ್ನ ತಂಗಿ ಮೇಲೆ ಕೈ ಮಾಡಕ್ ಬಂದ್ರೆ ನನ್ಗೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ವೇದಾಂತ್, ಏನಾಯ್ತು ಅಂದ್ರೆ ವೇದಾಂತ್, ನೀನ್ ಹೆಂಡತಿ ನನ್ ಕೆನ್ನೆಗೆ ಹೊಡಿತಾಳಂತೆ. ನಾನೇನೋ ಅಂಜಿಗೆ. ಪ್ಲೀಸ್, ಇದೇನು ಮಾತಾಡಿ. ಅಮೂಲ್ಯ, ನೀನು ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಹಾಗಲ್ಲ ವೇದಾಂತ್, ಇಲ್ಲಿ ಏನಾಯ್ತು ಅಂತ ನಿನಗ್ ಗೊತ್ತಿಲ್ಲ. ಅಮೂಲ್ಯ, ಆಗ್ಲಿಂದ ಅಲ್ಲೇ ನಿಂತ್ಕೊಂಡು ಏನೇ ನಡೀತಿದೆ ಅಂತ ಎಲ್ಲ ನೋಡ್ತೀನಿ. ಈ ಮನೆ ಸೊಸೆ ಆದ್ಮೇಲೆ ಮೊದಲು ಅತ್ತೆಗೆ ಗೌರವ ಕೊಡೋದನ್ನ ಕಲ್ತ್ಕೊ. ಇಲ್ಲಾಂದ್ರೆ ಸೊಸೆ ಅನ್ಸ್ಕೊಳ್ಳೋಕೆ ನಾಲಾಯ್ಕ್ ನೀನು. ಇದೊಂದು 1 ನಿಮಿಷ ನನ್ ಮಾತು ಕೇಳು. ಇಲ್ಲಿ ಏನಾಯ್ತು ಅಂತ ಕರೆಕ್ಟ್ ಆಗಿ ನಿನಗೆ ಗೊತ್ತಿಲ್ಲ. ಕ್ಲಾರಿಟಿಯಲ್ಲಿ ಏನೇನೋ ಮಾತಾಡ್ತಿದ್ಯಾ ನೀನು. ಶರಪ ಅಮೂಲ್ಯ,
ನಾನು ಏನ್ ಮಾತಾಡ್ಬೇಕು ಅನ್ನೋದನ್ನ ನಿನ್ ನೋಡಿ ಕಲ್ತ್ಕೋಬೇಕಾಗಿಲ್ಲ. ಮೊದಲು ದೊಡ್ಡವರಿಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಎಲ್ಲರೂ ನಿನ್ನ ರೌಡಿ ಬೇಬಿ ಅಂತ ಕರೀತಾರೆ ಅಂತ ಓವರ್ ಆಗಿ ಆಡ್ಬೇಡ. ನಮ್ಮ ಮನೇಲಿ ನಿನಗೆ ಪ್ರೀತಿ ಸಲಹೆ ಕೊಟ್ಟಿದ್ದೀವಿ ಅಂದ್ರೆ ನೀನ್ ಎಲ್ಲರ ಮೇಲೆ ಕೈ ಮಾಡ್ಕೊಂಡು ಓಡಾಡ್ಬೋದು ಅಂತಲ್ಲ. ವೇದಾಂತ್, ನಿನಗ್ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ಯಾ. ನೀನ್ ನೋಡಿದ್ದೆ ಕರೆಕ್ಟ್ ಅಂತ ನೀನ್ ಅನ್ಕೋಬೇಡ ವೇದಾಂತ್. ನೀನ್ ಬರಕ್ಕಿಂತ ಮುಂಚೆ ಏನೇನಾಯ್ತು ಅಂತ ನಿನಗೆ ಗೊತ್ತಿದ್ಯಾ? ಅಮೂಲ್ಯ, ಏನಾಗಿದೆ ಏನಾಗುತ್ತೆ ಅಂತ ನಿನ್ನ ಹತ್ರ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಯಾರು ಹೇಗೆ ಅಂತ ಗೊತ್ತಿದ್ರೆ ಸಾಕು, ಅವ್ರ ಮೇಲೆ ನಂಬಿಕೆ ಇದ್ರೆ ಸಾಕು. ನಿನ್ನ ನೀನು ಎಷ್ಟೇ ಸಮರ್ಥನೆ ಮಾಡ್ಕೊಂಡ್ರು ನೀನು ಮಾಡಿದ್ದು ತಪ್ಪು. ಮಾಡಿ ತಪ್ಪನ್ನು ಒಪ್ಕೊಂಡು ಮರ್ಯಾದೆ ಅಮ್ಮನ ಹತ್ರ ಸಾರಿ ಕೇಳು. ನಿನಗ್ ವಿಷಯ ಏನು ಗೊತ್ತಿಲ್ಲದೆ ಅವ್ರ ಹತ್ರ ಕ್ಷಮೆ ಕೇಳು ಅಂದ್ರೆ ನಾನ್ ಕೇಳೋದಕ್ಕೆ ರೆಡಿ ಇಲ್ಲ. ಕ್ಷಮೆ ಕೇಳೋಂತ ತಪ್ಪು ನಾನು ಏನು ಮಾಡಿಲ್ಲ. ಕ್ಷಮೆ ಕೇಳ್ಬೇಕಾಗಿರೋದು ನಿಮ್ಮಮ್ಮ. ನನ್ನ ಹತ್ರ ಅಂಜು ಅಂತ ಕ್ಷಮೆ ಕೇಳ್ಬೇಕು. ನೀನ್ ಇದ್ದಾಗ್ಲೇ ಹೇಗೆಲ್ಲ ಮಾತಾಡ್ತಿದ್ದಾಳೆ, ನೀನ್ ಇಲ್ದೇ ಇದ್ದಾಗ ಇನ್ನೂ ಹೇಗೆಲ್ಲ ಮಾತಾಡ್ಬೋದು ಅಂತ ನೀನೇ ಯೋಚನೆ ಮಾಡ. ವೇದಾಂತ್, ನನ್ನ ಮಾತ್ಗಂತೂ ಮರ್ಯಾದೆ ಇಲ್ಲ. ಅಟ್ಲೀಸ್ಟ್ ನಿನ್ ಮಾತ್ಗಾದ್ರೂ ಮರ್ಯಾದೆ ಬೇಡ್ವಾ? ಅಣ್ಣ ಏನಾಯ್ತು? ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ಆದ್ಯಾ, ನೀನ್ ಸುಮ್ಮನೆ ಇರು. ಇದು ನನ್ನ ತಾಯಿ ಗೌರವದ ಪ್ರಶ್ನೆ. ನೋಡ ಮೂಲ್ಯ, ನನ್ನ ನಿನ್ನ ಪ್ರೀತಿ ಬೇರೆ, ನಾನು ನನ್ನ ತಾಯಿ ಮೇಲೆ ಇಟ್ಟಿರೋ ಗೌರವನೇ ಬೇರೆ. ಮನೆ ಅಂತ ಬಂದ್ರೆ ಮೊದಲು ಬರೋದೇ ನನ್ನಮ್ಮ. ಅವನ ಗೌರವಕ್ಕೆ ಧಕ್ಕೆ ಬಂದ್ರೆ, ಅವ್ರಿಗೆ ಏನಾದ್ರೂ ಅವಮಾನ ಆದ್ರೆ ನಾನು ಅದನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ತಿಲ್ಲ. ಅಮ್ಮನ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅದು ಅಣ್ಣ, ತಂಗಿ, ತಮ್ಮ, ಹೆಂಡತಿ ಆದ್ರೂ ಸರಿ. ವೇದಾಂತ್, ಗೌರವ ಅನ್ನೋದು ನಿಮ್ಮಮ್ಮಂಗ್ ಮಾತ್ರ ಅಲ್ಲ, ಬಡವ್ರಿಗೂ ಇರುತ್ತೆ, ಶ್ರೀಮಂತರಿಗೂ ಇರುತ್ತೆ. ಮಾತಾಡೋರು ಗೌರವ ಕೊಟ್ಟು ಮಾತಾಡಿದ್ರೆ ಕೇಳಿಸ್ಕೊಳ್ಳೋರು ಗೌರವ ಕೊಡ್ತಾರೆ. ನಿಮ್ಮಮ್ಮ ನನ್ನ ತಂಗಿ ಗೌರವ ಕೊಟ್ಟಿದ್ರೆ ನಾನು ನಿಮ್ಮಮ್ಮಂಗ್ ಗೌರವ ಕೊಡ್ತಿದ್ದೆ. ಹೇಗ್ ಗೌರವ ಕೊಟ್ಟು ತಗೊಳ್ಬೇಕು ಅನ್ನೋದು ನಿಮ್ಮಮ್ಮಂಗ್ ಗೊತ್ತಿಲ್ಲ ವೇದಾಂತ್. ಬರೀ ವಯಸ್ಸಿಗೆ ಮಾತ್ರ ಗೌರವ ಇರಲ್ಲ, ಬುದ್ಧಿ ಕೂಡ ಗೌರವ ಇರುತ್ತೆ. ಅಮೂಲ್ಯ, ನನಗೆ ನಿನ್ನ ಕ್ಲಾರಿಫಿಕೇಶನ್ ಬೇಕಾಗಿಲ್ಲ. ಅಮ್ಮನ ಹತ್ರ ಸಾರಿ ಕೇಳ್ತೀಯಾ ಇಲ್ಲ? ನಾನು ತಪ್ಪು ಮಾಡಿದ್ರೆ ಖಂಡಿತ ಸಾರಿ ಕೇಳ್ತಿದ್ದೆ. ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡದೆ ಇದ್ರು ಸಾರಿ ಕೇಳೋ ಅಭ್ಯಾಸ ನನಗಿಲ್ಲ. ನಾನ್ ಸಾರಿ ಕೇಳಲ್ಲ ವೇದಾಂತ್. ವೇದಾಂತ್, ನಮ್ಮನೇಲಿ ಎಲ್ಲರೂ ಅಂಜಲಿ ಅದಿತಿನ ತುಂಬಾ ಸಲಿಗೆಯಿಂದ ಮಾತಾಡಿಸ್ತಾರೆ. ನಾನು ಅದೇ ಸಲಿಗೆಯಿಂದ ಒಂದೆರಡು ಮಾತು ಜಾಸ್ತಿ ಆಡಿರ್ಬೋದು. ಅದು ಅಮೂಲ್ಯಂಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ನಾನು ಮಾತಾಡಿದ್ದು ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ಸಾರಿ ಕೇಳ್ತೀನಿ. ನೀವು ಒಂದ್ ಮಾತು ಜಾಸ್ತಿ ಆಡಿದ್ರು ನಾನು ಸುಮ್ಮನೆ ಇರ್ತಿದ್ದೆ. ಆದ್ರೆ ನೀವು ಅಮೂಲ್ಯ, ಇನ್ನು ಒಂದೇ ಒಂದು ಮಾತಾಡ್ಬೇಡ. ಇದರಲ್ಲಿ ಅರ್ಥ ಮಾಡ್ಕೋಬಹುದು ನಮ್ಮಮ್ಮ ಎಂತವ್ರು. ಅಮ್ಮನ ಹತ್ರ ಕ್ಷಮೆ ಕೇಳೋದಕ್ಕೆ ನೀನ್ ಈಗ ಒಂದಿನ ಕಟ್ಟಿ ಬಂತು. ಆದ್ರೆ ಅಮ್ಮ ಅವ್ರು ತಪ್ಪಿಲ್ಲ ಅಂದ್ರೂ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ನೀನ್ ಯಾವತ್ತೂ ನನ್ನ ತಾಯಿಗೆ ಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಬುದ್ಧಿಗೆ ಏನಂತ ಕೊನೆಗೂ ತೋರಿಸ್ಬಿಟ್ಟೆ ಅಲ್ವಾ?